ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ನಾಗಸೇನರು ಅಂತ ಒಬ್ಬರಿದ್ರು. ಅವರು ಬುದ್ಧನ ಆತ್ಮಶಿಷ್ಯರಾಗಿದ್ದರು. ಅವನ ಬೋಧನೆಯನ್ನು ಪ್ರಚಾರ ಮಾಡೋದೇ ಅವರ ಜೀವನದ ಒಂದು ಧ್ಯೇಯ ಆಗಿತ್ತು. ದೊಡ್ಡ ಸಂತರು, ಅವ್ರನ್ನ ಕಂಡ್ರೆ ಜನರಿಗೆ ತುಂಬ ಗೌರವ, ಭಕ್ತಿ. ಅವ್ರ ಪ್ರವಚನ ಕೇಳಬೇಕು ಅಂತ ದೂರ ದೂರಿಂದ ಬಂದು ಸೇರ್ಕೋತಾ ಇದ್ರಂತೆ. ಅದರೊಳಗೆ ಶ್ರಾವಸ್ತಿ ಅನ್ನುವಂಥ ರಾಜ್ಯದ ಮಹಾರಾಜ ಆಗಿದ್ದವನು ಮಿಲಿಂದ ಅಂತ, ಅವನು ಕೂಡ ಬಂದು ಕೂತ್ಕೋತಾ ಇದ್ದ. ತುಂಬ ಜನಾನುರಾಗಿಯಾದಂಥ ರಾಜ, ಆಧ್ಯಾತ್ಮಿಕ ವಿಷಯದಲ್ಲಿ ತುಂಬ ಪ್ರೀತಿ ಮತ್ತು ತಿಳುವಳಿಕೆನೂ ಇತ್ತು ಅವನಿಗೆ. ಅವನಿಗೊಂದೇನು ಆಸೆ ಇತ್ತು ಅಂದರೆ, ಈ ನಾಗಸೇನರ ಬಗ್ಗೆ ಎಷ್ಟು ದೊಡ್ಡ ಗೌರವ ಇದೆ, ಒಮ್ಮೆ ಅರಮನೆಗೆ ಬರಮಾಡ್ಕೊಳ್ಬೇಕು ಅಂತ ಆಸೆ. ಒಂದು ಸಾಲಿ ಅವನ ಸುದ್ದಿ ಗೊತ್ತಾಯಿತು, ನಾಗಸೇನರು ಶ್ರಾವಸ್ತಿ ಹತ್ರನೇ ಬಂದಿದ್ದಾರೆ ಅಂತ. ತಕ್ಷಣ ತನ್ನ ಹಿರಿಯ ಮಂತ್ರಿಗಳನ್ನು ಕಳಿಸಿದ. ಆ ದೊಡ್ಡ ಭಿಕ್ಷು ನಾಗಸೇನರು ಅವ್ರು ತಮ್ಮ ಮನೆಗೆ ಬರಬೇಕು ಅಂತ ಕೇಳ್ಕೊಂಡ. ಮಂತ್ರಿಗಳು ಹೋಗಿ ನಾಗಸೇನರು ಹೇಳಿದರು, ದಯವಿಟ್ಟು ನಮ್ಮ ಸಾಮ್ರಾಟರ ಕೋರಿಕೆಯನ್ನು ಮನ್ನಿಸ್ಕೊಡಿ, ದಯವಿಟ್ಟು ಬನ್ನಿ ಅಂತ. ನಾಗಸೇನ ಹೇಳಿದ, ನನಗೂ ಸಾಮ್ರಾಟರ ಬಗ್ಗೆ ಭಾಳ ತಿಳಿದಿದೆಯಪ್ಪ, ಭಾಳ ಒಳ್ಳೆಯ ಅಭಿಪ್ರಾಯ ಇದೆ, ಖಂಡಿತವಾಗಿಯೂ ಬರ್ತೇನೆ. ಆದರೂ ಒಂದು ವಿಷಯ, ಇಲ್ಲಿ ನಾಗಸೇನ ಅನ್ನೋರು ಯಾರೂ ಇಲ್ಲ, ದಯವಿಟ್ಟು ಸಾಮ್ರಾಟರಿಗೆ ಹೇಳಿ ನಾನು ಬರ್ತೇನೆ, ಅದು ನಾಗಸೇನ ಬರೋಕ್ಕಾಗಲ್ಲ ಅಂತ ಹೇಳಿ ಅಂತ. ಮಂತ್ರಿಗಳು ಕೇಳ್ಕೊಂಬಂದು ರಾಜನಿಗೆ ಹೇಳಿದ್ರಂತೆ, ನೀವೇನು ಭಾಳ ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರಿ, ಭಾಳ ವಿಚಿತ್ರ ಕಾಣಿಸ್ತಾನವನು, ಅವನ ಜೊತೆಗೆ ಮಾತಾಡಿದ್ದೀವಿ ನಾವು, ಎಲ್ಲರೂ ಹೇಳ್ತಾರೆ ಅವನೇ ನಾಗಸೇನ ಅಂತ. ಆದ್ರೆ ಆತ ಹೇಳ್ತಾನೆ ನಾಗಸೇನ ಅನ್ನೋ ವ್ಯಕ್ತಿ ಯಾರೂ ಇಲ್ಲ ಅಂತಾನೆ ಅಂತ. ಬಿಡಿ ಬಿಡಿ, ಅವ್ರು ದೊಡ್ಡವ್ರ ವಿಷಯ ನಿಮಗೆ ಗೊತ್ತಾಗಲ್ಲ, ಬರಲಿ ಅವರು ಅಂದ ಮಿಲಿಂದ. ಮರುವಾರ ನಾಗಸೇನ ಅರಮನೆಗೆ ಬಂದ. ಸಾಮ್ರಾಟ್ನೇ ಹೋಗಿ ಮಹಾದ್ವಾರದಲ್ಲಿ ಅವರನ್ನು ಸ್ವಾಗತ ಮಾಡಿ, ಮಹಾಜ್ಞಾನಿ ಭಿಕ್ಷು ನಾಗಸೇನರಿಗೆ ಆದರದ ಸ್ವಾಗತ ಅಂತ ಹೇಳ್ದ. ಆಗ ನಾಗಸೇನ ನಗ್ತಾ ಹೇಳಿದಂತೆ, ನೀನು ಸ್ವಾಗತಕ್ಕೆ ಕೃತಜ್ಞತೆಗಳಪ್ಪ, ಆದರೆ ನಾಗಸೇನ ಅನ್ನೋ ಮನುಷ್ಯ ಯಾರೂ ಇಲ್ಲಲ್ಲ ಇಲ್ಲಿ ಅಂದ. ಮಹಾರಾಜ ಹುಬ್ಬೇರಿಸಿ ಕೇಳ್ದ, ನಿಮ್ಮ ಮಾತು ಒಗಟಾಗಿದೆ, ತಾವೇ ನಾಗಸೇನರಲ್ವಾ, ಮತ್ತು ಯಾರು ನಾಗಸೇನರು, ಈ ಆತಿಥ್ಯ ಸ್ವೀಕರಿಸಿದವ್ರು ಯಾರು? ನಾಗಸೇನ ನಕ್ಬಿಟ್ಟು ಹಿಂದೆ ತಿರುಗಿ ತಾನು ಬಂದಿದ್ನಲ್ಲ ರಥ, ಕರ್ಕೊಂಬಂದಿದ್ರಲ್ಲ ರಥ ತೋರಿಸಿದ. ಅದೇನು ಅಂತ ಕೇಳ್ದ. ಅದು ರಥ ಅಲ್ವೇ ಅಂದ ಮಹಾರಾಜ. ಆಗ ನಾಗಸೇನ ಹೇಳ್ದ, ಅಂದರೆ ಆ ರಥದಿಂದ ಕುದುರೆ ಬೇರೆ ಮಾಡಿಬಿಡಿ ಅಂದ. ಕುದುರೆ ಬಿಡಿಸಿದ್ರು. ಈ ಕುದುರೆ ಏನು ರಥನ ಅಂತ ಕೇಳ್ದ. ಅಲ್ಲಲ್ಲ, ಕುದುರೆ ರಥ ಅಲ್ಲ, ಬರೀ ಕುದುರೆಗಳು ಅಂದ. ಆಯಿತು, ಆ ರಥದ ನೊಗ ಬಿಚ್ಚಿಬಿಡಿ ಅಂದ. ನೊಗ ಬಿಚ್ಚಿದ್ರು. ಈ ನೊಗ ರಥನ ಅಂತ ಕೇಳ್ದ. ಅಲ್ಲ, ಅದು ನೊಗ ರಥ ಹೆಂಗಾದೀತು ಅಂದ ಸಾಮ್ರಾಟ. ನಿಧಾನವಾಗಿ ನಾಗಸೇನ ಈ ಭಾಗ ಬಿಚ್ಚಿ, ಗಾಲಿ ಬಿಚ್ಚಿ ಎಲ್ಲ ಒಂದೊಂದೊಂದು ತೆಗೆಸ್ಬಿಟ್ಟ. ಇದು ರಥನ, ಇದು ರಥನ ಅಂತ ಕೇಳ್ತಾ ಬಂದ. ಕೊನೆಗೆ ಯಾವ ಭಾಗನೂ ಉಳಿಲಿಲ್ಲ. ನಾಗಸೇನ ಕೇಳಿದಂತೆ, ಸಾಮ್ರಾಟ್, ರಥ ಎಲ್ಲಿದೆ ತೋರ್ಸಪ್ಪ, ಈಗ ಇಷ್ಟೊಂದು ಭಾಗಗಳಿದ್ದಾವಲ್ಲ, ಈ ಭಾಗ ಒಂದೂ ರಥ ಅಲ್ಲ, ಈ ಎಲ್ಲ ರಥ ಎಲ್ಲ ಭಾಗಗಳನ್ನು ಕೂಡಿಸಿದಾಗ, ಜೋಡಣೆ ಆದಾಗ ಒಂದು ಹೆಸರು ರಥ ಅಂತ ಕರಿತೀಯ ನೀನು ಅಲ್ವಾ. ಈಗ ನೋಡು, ನಿನ್ನ ಕೈ ನೀನಲ್ಲ, ನಿನ್ನ ಕಾಲು ನೀ ಅಲ್ಲ, ಕತ್ತು ನೀ ಅಲ್ಲ, ತಲೆ ನೀನಲ್ಲ, ಯಾವುದೂ ಅಲ್ಲ ನೀನು. ಒಂದೊಂದನ್ನು ತೆಗಿತಾ ಹೋದರೆ ಇದು ಮಿಲಿಂದನ ತಲೆ, ಮಿಲಿಂದಿನ ಕೈ, ಮಿಲಿಂದಿನ ಕಾಲು ಅಂತ ಆಗತ್ತೆ ಹೊರತು ಅದು ಮಿಲಿಂದನ ಅಲ್ಲ. ಎಲ್ಲ ತೆಗಿತಾ ಹೋದರೆ ಎಲ್ಲಿ ಉಳಿತು ನಾನು ಅನ್ನೋದು? ಅದಕ್ಕೆ ಯಾವ ಹೆಸರು ಕೊಡ್ತೀಯಪ್ಪ ನೀನು ಅಂತ ಕೇಳಿದ್ನಂತೆ. ಮಿಲಿಂದನಿಗೆ ಮೊದಲೇ ಅಧ್ಯಾತ್ಮದ ಸ್ವಲ್ಪ ಜ್ಞಾನ ಇತ್ತು. ತಕ್ಷಣ ಅರ್ಥ ಆಯ್ತಂತೆ, ಕಾಲು ಹಿಡ್ಕೊಂಡ ಗುರುಗಳದು, ಸ್ವಾಮಿ ಇದೇ ಅಧ್ಯಾತ್ಮದ ಮೂಲ. ನಾನು ಅನ್ನುವಂಥದ್ದು ಈ ಭಗವಂತನ ಶಕ್ತಿಯ ಒಂದು ಕಿಡಿ ಇದ್ದ ಹಾಗೆ. ಯಾವ ಹೆಸರಾದರೂ ಅಷ್ಟೇ, ಆ ಶಕ್ತಿಯ ಸ್ಮರಣೆ ಸದಾ ನಮ್ಮ ಮನಸ್ಸಿನಲ್ಲಿದ್ದರೆ ಎಂಥ ಸಾಧನೆ ಕೂಡ ಆಗುತ್ತೆ. ಹೆಸರಿಗೋಸ್ಕರ ಮಾಡಿದ ಸಾಧನೆ ದೊಡ್ಡದಾಗೋದಿಲ್ಲ. ಆದರೆ ಭಗವಂತ ಕೊಟ್ಟಂಥ ದೇಹ ಇದೆಯಲ್ಲ, ಲಕ್ಷಾಂತರ ಭಾಗಗಳಿಂದ ಕೂಡಿದಂಥದ್ದು, ಅದು ಯಾವುದಕ್ಕೂ ಹೆಸರಿಲ್ಲ, ಎಲ್ಲ ಸೇರಿ ಒಂದು ಹೆಸರು ಕೊಟ್ಟಿದ್ದಾರೆ ಅಷ್ಟೇನೆ. ಆದ್ದರಿಂದ ಹೆಸರು ಹೆಸರು ಅಂತ ಒದ್ದಾಡೋದು ಬೇಡ. ಹೆಸರನ್ನು ಬಿಟ್ಟು ಆ ಭಗವಂತನ ಶಕ್ತಿಯನ್ನು ಬಳಸ್ಕೊಂಡಾಗ ನಮ್ಮಿಂದ ಏನಾದರೂ ಒಂಚೂರು ಸಾಧನೆ ಆದೀತು ಅಂತ ನಾಗಸೇನ ಹೇಳಿದ ಮಾತು ಇವತ್ತಿಗೂ ನಮಗೆ ಬಹಳ ಪ್ರಸ್ತುತ ಅಂತ ಅನಿಸುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಸಿ, ಐಎಸ್ಸಿ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317763 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ನಿರ್ಮಾಣ ಎಸ್ಆರ್ ಭಟ್. ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.